ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಡಿಸೆಂಬರ್ ತಿಂಗಳು ಬಂದರೆ ಹಬ್ಬದ ತಿಂಗಳು, ಹಬ್ಬದ ಸಂತೋಷ, ಕ್ರಿಸ್ಮಸ್ ಆಚರಿಸಲು ಸಿದ್ಧರಾಗುತ್ತಾ ಇರುತ್ತೀರಿ. ನಾನು ಮುಂಚೆ ಹೇಳಿದ್ದನ್ನು ಪುನಃ ನೆನಪಿಗೆ ತರುತ್ತೇನೆ. ಸಾಲ ಮಾಡಿ ಹಬ್ಬಕ್ಕಾಗಿ ಆಡಂಬರವಾಗಿ ಖರ್ಚು ಮಾಡಿ ಸಾಲ ಸಮಸ್ಯೆಯೊಳಗೆ ಸಿಲುಕಿಕೊಳ್ಳಬಾರದು. ಇರುವುದರಲ್ಲಿ ತಾಳ್ಮೆಯಿಂದ ನಾವು ಬಾಳುವುದಕ್ಕೆ ಕಲಿಯಬೇಕು. ನಮ್ಮನ್ನು ಮಾತ್ರ ನಾವು ಸಂತೋಷ ಪಡಿಸಿಕೊಳ್ಳದೆ ಬಡ ಜನರನ್ನು ಸಂತೋಷ ಪಡಿಸುವುದೇ ನಿಜವಾದ ಕ್ರಿಸ್ಮಸ್ ಸಂತೋಷ. ಅದನ್ನು ನೆನಪಿನಲ್ಲಿಡಬೇಕು. ಸರಿ, ಅದೆಲ್ಲ ಇರಲಿ. ತುಂಬಾ ಸುಂದರವಾದ ಒಂದು ಸ್ಥಳದಲ್ಲಿದ್ದೀರಾ. ಎಲ್ಲಿದ್ದೀರಾ ಎಂದು ಕೇಳುತ್ತೀರಾ? ಆಸ್ಟ್ರೇಲಿಯಾ ದೇಶದಲ್ಲಿರುವ ಪರ್ತ್ ಎಂಬ ಪಟ್ಟಣದಲ್ಲಿ ಇರುವ ಸ್ವಾನ್ ಎಂಬ ನದಿ ತೀರದಲ್ಲಿ ನಿಂತು ಮಾತನಾಡುತ್ತಾ ಇದ್ದೇನೆ. ಆಸ್ಟ್ರೇಲಿಯಾ ದೇಶ ಒಂದು ದೊಡ್ಡ ದ್ವೀಪ, ದೊಡ್ಡ ಒಂದು ದೇಶ ಅದು. ಆದರೆ ಇಲ್ಲಿ 90% ಭಾಗಗಳಲ್ಲಿ ಜನರು ವಾಸ ಮಾಡುವುದಕ್ಕೆ ಆಗದು. ಒಂದು 10% ಜಾಗದಲ್ಲಿ ಮಾತ್ರ ಜನರು ವಾಸವಾಗಿದ್ದಾರೆ. ಇದರ ಪೂರ್ವ ಭಾಗದಲ್ಲಿಯೇ ಹೆಚ್ಚಿನ ಪಟ್ಟಣಗಳೆಲ್ಲ ಇವೆ. ಸಿಡ್ನಿ, ಕ್ಯಾನ್ಬೆರಾ, ಮೆಲ್ಬರ್ನ್, ಆ ರೀತಿಯ ಪಟ್ಟಣಗಳು. ಪಶ್ಚಿಮ ಭಾಗದಲ್ಲಿರುವ ಒಂದೇ ಒಂದು ಪಟ್ಟಣ ಪರ್ತ್ ಎಂಬ ಪಟ್ಟಣ. ಬಹಳ ಸಮೃದ್ಧಿಯಾಗಿರುವಂತಹ ಒಂದು ಪಟ್ಟಣ. ನೋಡೋದಕ್ಕೆ ಸುಂದರವಾಗಿದೆ ಅಲ್ಲ? ಇದು ಸ್ವಾನ್ ಎಂಬಂತ ನದಿ. ಈ ನದಿಯೇ ಈ ಒಂದು ಪಟ್ಟಣವನ್ನು ಸಮೃದ್ಧಿಗೊಳಿಸಿದೆ. ಈ ಸ್ಥಳದಿಂದ ನಿಮ್ಮೊಟ್ಟಿಗೆ ಮಾತನಾಡುವುದು ನನಗೆ ಬಹಳ ಸಂತೋಷ. ಸರಿ, ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಕೇಳುತ್ತೀರಾ? ಯೆಶಾಯ 51ನೇ ಅಧ್ಯಾಯ 7ನೇ ವಾಕ್ಯ, ಮನುಷ್ಯರ ದೂರಿಗೆ ಹೆದರಬೇಡಿರಿ, ಅವರ ದೂಷಣೆಗೆ ಅಂಜದಿರಿ ಎಂದು ದೇವರು ಹೇಳುತ್ತಾರೆ. ಮನುಷ್ಯರ ದೂಷಣೆಗಳು, ಈ ಮನುಷ್ಯರ ಮಾತುಗಳೇ ನಮ್ಮನ್ನು ಹೆಚ್ಚಾಗಿ ಬಾಧಿಸುತ್ತದೆ. ಅನೇಕರನ್ನು ನೋಡುವಾಗ ಮನುಷ್ಯರ ಮಾತುಗಳಿಂದ ಉಂಟಾದಂತ ಬಾಧೆ, ಅದರ ನಿಮಿತ್ತ ಗಾಯಗೊಂಡ ಹೃದಯದಿಂದ ಅನೇಕರು ಪ್ರಾರ್ಥಿಸುವುದಕ್ಕೆ ಬರುತ್ತಾರೆ. ಮನೆಯೊಳಗೆ ಗಾಯಗೊಳಿಸುವಂತ ಜನರು, ಕೆಲಸ ಮಾಡುವಂತ ಸ್ಥಳದಲ್ಲಿ, ಹಾಗೆ ವಾಸಿಸುವಂತ ಸ್ಥಳದಲ್ಲಿ, ಸೇವೆ ಮಾಡುವಂತ ಸ್ಥಳದಲ್ಲಿ ಮನುಷ್ಯರ ನಿಂದೆಗಳು ಅನೇಕ ಸಮಯಗಳಲ್ಲಿ ಅದು ಸೋಲು, ಕಳವಳವನ್ನು ಉಂಟು ಮಾಡುತ್ತದೆ. ನನಗೆ ಒಬ್ಬ ಸೇವಕರು ಗೊತ್ತು. ಸಣ್ಣ ಪ್ರಾಯದಲ್ಲೇ ದೇವರವರನ್ನು ಸೇವೆಗೆ ಕರೆಯುವಾಗ ಬಹಳ ಸಂತೋಷದಿಂದ ನಾನು ಕರ್ತನಿಗಾಗಿ ಸೇವೆ ಮಾಡುತ್ತೇನೆಂಬುದಾಗಿ ಉತ್ಸಾಹದಿಂದ ಬಂದರು. ಆದರೆ ಸೇವೆ ಮಾಡುವುದಕ್ಕೆ ಆರಂಭಿಸಿದ ಕೂಡಲೇ ಬಂದದ್ದು ಏನೆಂದರೆ ನಿಂದೆಗಳು, ಪರಿಹಾಸ್ಯಗಳು, ಇಲ್ಲಸಲ್ಲದ ದೂಷಣೆಗಳು, ಆರೋಪಗಳು. ಇವುಗಳನ್ನೆಲ್ಲ ಕೇಳಿ ಅವರಿಗೆ ಅಭ್ಯಾಸ ಇಲ್ಲವಾ? ಇವರ ಕುರಿತಾಗಿ ಹೇಳಿದಂತ ಆ ಆಪಾದನೆಗಳು, ಮನುಷ್ಯರ ನಿಂದೆಗಳು ಅವರ ಹೃದಯವನ್ನು ಬಹಳ ಸೋತು ಹೋಗುವಂತೆ ಮಾಡಿತು, ಅವರನ್ನು ಕಳವಳಗೊಳಿಸಿತು. ಈಗಲೇ ಹೀಗೆ ಅನ್ನುವಾಗ ನಾವಿನ್ನೂ ಸೇವೆ ಮಾಡುವುದಕ್ಕೆ ಆರಂಭಿಸಿಲ್ಲ. ಈಗಲೇ ನಾನು ಸೇವೆ ಮಾಡುವುದಕ್ಕೆ ಆರಂಭಿಸಿದ್ದೇನೆ, ಇಲ್ಲ ಸಲ್ಲದ ಕಾರ್ಯಗಳನ್ನೆಲ್ಲ ಹೇಳುತ್ತಾರಲ್ಲ, ಈ ಮನುಷ್ಯರ ಮಾತುಗಳು ಈ ರೀತಿ ಇದೆಯಲ್ಲ ಎಂಬುದಾಗಿ ಬಹಳ ಗಾಯಗೊಂಡ ಹೃದಯದಿಂದ ದೇವರ ಸಮ್ಮುಖದಲ್ಲಿ ಹೋಗಿ ಪ್ರಾರ್ಥಿಸುತ್ತಾ ಇದ್ದರು. ದೇವರೇ, ಈ ರೀತಿಯಾಗಿ ನನಗೆ ಸೇವೆ ಮಾಡುವುದಕ್ಕೆ ಸಾಧ್ಯವಾ? ಆರಂಭವೇ ಈ ರೀತಿಯಾಗಿ ಇದೆಯಲ್ಲ, ಇದಕ್ಕೂ ಮೇಲೆ ನಾನು ಹೇಗೆ ಸೇವೆ ಮಾಡುತ್ತೇನೆ? ನನ್ನಿಂದ ಸಾಧ್ಯವಾ ಎಂಬುದಾಗಿ ಅಳುತ್ತಾ ಇದ್ದರು. ಆಗ ದೇವರವರನ್ನು ಸಂಧಿಸಿ ಈ ವಾಕ್ಯವನ್ನು ತೆಗೆದು ಓದು ಎಂಬುದಾಗಿ ಹೇಳಿದರು. ಯೆಶಾಯ 51:7ನೇ ವಾಕ್ಯ. ಅದನ್ನು ಓದಿದಾಗ ನಾನು ಎಷ್ಟೋ ಬಾರಿ ಸತ್ಯವೇದವನ್ನು ಓದಿದ್ದೇನೆ, ಈ ರೀತಿಯ ಒಂದು ಮಾತುಗಳನ್ನು ದೇವರು ಬರೆದಿಟ್ಟಿರುವುದು ನನಗೆ ತಿಳಿದಿಲ್ಲವಲ್ಲ. ಆಶ್ಚರ್ಯವಾಗಿ ಇದನ್ನು ಓದಿದರು. ಮನುಷ್ಯರ ದೂರಿಗೆ ಹೆದರಬೇಡಿರಿ, ಅವರ ದೂಷಣೆಗೆ ಅಂಜಬೇಡಿರಿ ಎಂಬುದಾಗಿ. ಈ ಮಾತುಗಳನ್ನು ಪದೇ ಪದೇ ಓದುತ್ತಾ ಇರುವಾಗ ಹೃದಯದಲ್ಲಿದ್ದ ಭಯ, ಕಳವಳ ಎಲ್ಲವೂ ನೀಗಿತು. ಮನುಷ್ಯರ ದೂರಿಗೆ ಹೆದರಬೇಡಿರಿ, ಅವರ ದೂಷಣೆಗೆ ಅಂಜಬೇಡಿರಿ. ಅವರು ನಿಂದಿಸುತ್ತಲೇ ಇರುತ್ತಾರೆ, ದೂಷಿಸುತ್ತಲೇ ಇರುತ್ತಾರೆ. ಅಂತಹ ಒಂದು ಗುಂಪು ಲೋಕದಲ್ಲಿ ಇದೆ. ತಮ್ಮ ಬಗ್ಗೆ ಯೋಚಿಸುವುದಕ್ಕಿಂತ ಮತ್ತೊಬ್ಬರನ್ನು ದೂಷಣೆ ಮಾಡುವುದು, ಅವರನ್ನು ನಿಂದಿಸುವುದು, ಪರಿಹಾಸ್ಯ ಮಾಡುವುದು, ಇಂತಹ ಒಂದು ಗುಂಪು ಜನರು ಈ ಲೋಕದಲ್ಲಿ ಇದ್ದೇ ಇರುತ್ತಾರೆ. ಆಗ ಈ ವಾಕ್ಯ ಅವರನ್ನು ಸಂತೈಸಿತು. ಅದನ್ನು ಇಟ್ಟವರು ಪ್ರಾರ್ಥನೆ ಮಾಡಿದಾಗ ದೇವರು ಹೇಳಿದರು, ಮಗನೇ, ಮನುಷ್ಯರು ಏನು ಹೇಳುತ್ತಾರೆ ಎಂಬುದು ಮುಖ್ಯವಲ್ಲ, ನಾನು ನಿನ್ನ ಕುರಿತಾಗಿ ಏನು ಹೇಳುತ್ತೇನೋ ಅದೇ ಮುಖ್ಯ. ಆದ್ದರಿಂದ ಈ ಮನುಷ್ಯರ ಮಾತುಗಳನ್ನು ಕೇಳಿ ನೀನ್ ಸೋತು ಹೋಗಬೇಡ, ಕಳವಳಗೊಳ್ಳಬೇಡ ಎಂಬುದಾಗಿ ದೇವರು ಹೇಳಿದರು. ಅದರೊಂದಿಗೆ ಆ ಕಳವಳಗಳು, ಆ ಭಯ ಎಲ್ಲವೂ ಕೂಡ ನೀಗಿತು. ಸಂತೋಷವಾಗಿ ಸೇವೆ ಮಾಡಲು ಆರಂಭಿಸಿದರು. ನೀವೇನ್ ಬೇಕಾದ್ರೂ ಹೇಳಿಕೊಳ್ಳಿ, ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾತನಾಡಿಕೊಳ್ಳಿ, ನನಗೆ ದೇವರು ಏನು ಹೇಳುತ್ತಾರೋ ಅದೇ ಮುಖ್ಯ ಎಂಬುದಾಗಿ ಸಂತೋಷವಾಗಿ ಸೇವೆ ಮಾಡಲು ಆರಂಭಿಸಿದರು. ನಿಮ್ಮ ಜೀವಿತದಲ್ಲಿ ಮನುಷ್ಯರ ಮಾತುಗಳು ನಿಮಗೆ ವೇದನೆಯನ್ನುಂಟು ಮಾಡಿದರೆ ದೇವರ ಮಾತುಗಳನ್ನು ನೆನಪಿಸಿಕೊಳ್ಳಿರಿ.
ಮನುಷ್ಯರ ದೂಷಣೆಗೆ ನಾನು ಹೆದರುವುದಿಲ್ಲ. ಅವರು ದೂಷಿಸಿದರೂ ನಾನು ಅಂಜುವುದಿಲ್ಲ, ಯಾಕಂದ್ರೆ ಯೇಸು ನನ್ನ ಸಂಗಡ ಇದ್ದಾನೆ, ಆತನು ನನ್ನನ್ನು ಅರಿತಿದ್ದಾನೆಂದು ಸಂತೋಷವಾಗಿ ಹೇಳಿರಿ. ಸೈತಾನ ನಾಚಿಕೆಪಟ್ಟು ಹೋಗುವನು. ಈ ರೀತಿ ದೂಷಣೆಯ ಮಾತುಗಳನ್ನು ಆಡುವಂತ ಮನುಷ್ಯರು ನಾಚಿಕೆಪಟ್ಟು ಹೋಗುವರು. ಅವರ ಮಧ್ಯದಲ್ಲೇ ದೇವರು ನಿಮ್ಮನ್ನು ಸಂತೋಷವಾಗಿ ಉಲ್ಲಾಸವಾಗಿ ಇಡುವರು. ಸಂತೋಷವಾಗಿ ಇರಿ. ಮನುಷ್ಯರು ಆಡುವಂತ ಮಾತುಗಳೆಲ್ಲ ನಿಜ ಆಗುತ್ತದಾ? ಅವರೇನೋ ಕಲ್ಪನೆ ಮಾಡಿಕೊಂಡು ಮಾತನಾಡುವರು. ದೇವರು ಹೇಳುವಂತ ಮಾತುಗಳೇ ಮುಖ್ಯ ಎಂದು ಹೇಳಿರಿ. ದೇವರ ಮನುಷ್ಯರ ದೂರುಗಳಿಗೆ ನಾನು ಹೆದರುವುದಿಲ್ಲ, ಅವರ ದೂಷಣೆಗಳಿಗೆ ಅಂಜುವುದಿಲ್ಲ. ನೀವು ಏನು ಹೇಳುತ್ತೀರಿ ಎಂಬುದರಲ್ಲಿ ಗಮನ ಸಲ್ಲಿಸುವೆ. ನಿಮ್ಮೊಳಗೆ ನಾನು ಯಾವಾಗಲೂ ಸಂತೋಷವಾಗಿ ಇರುವೆನೋ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್, ಆಮೇನ್.